ಸ್ನೇಹಿತರೆ, ಇಡೀ ವಿಶ್ವವೇ ಕಾಯುತ್ತಿರುವ ಆ ದಿನ ಬಂದೇ ಬಿಟ್ಟಿದೆ. ಕ್ರಿಕೆಟ್ ಜಗತ್ತಿನ ಮದರ್ ಆಫ್ ಆಲ್ ಬ್ಯಾಟಲ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. T20 ವರ್ಲ್ಡ್ ಕಪ್ 2026ರ ಲೀಗ್ ಹಂತದ ಅತಿದೊಡ್ಡ ಪಂದ್ಯಕ್ಕೆ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಸಜ್ಜಾಗಿದೆ. ಕಳೆದ ಕೆಲ ದಿನಗಳಿಂದ ಪಾಕಿಸ್ತಾನ ಬರುತ್ತಾ ನಾವು ಹೋಗ್ತೀವ ಅನ್ನೋ ಪೊಲಿಟಿಕಲ್ ಡ್ರಾಮಾ ಏನಿತ್ತು, ಅದೆಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಇದು ಬರೀ ಮ್ಯಾಚ್ ಅಲ್ಲ, ಇದು ಎಮೋಷನ್. ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಆದರೆ ಸ್ನೇಹಿತರೆ, ಈ ಸಲದ ಸ್ಟೋರಿ ಬೇರೆ ಇದೆ. ಒಂದು ಕಡೆ ಕೊಲಂಬೋದ ಆಕಾಶದಲ್ಲಿ ಕಾರ್ಮೋಡಗಳು ರೌಂಡ್ಸ್ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆ ಪಾಕಿಸ್ತಾನ ಒಬ್ಬ ವಿಚಿತ್ರ ಬೌಲರ್ನ ಕಣಕ್ಕಿಳಿಸ್ತಾ ಇದೆ. ಈತನ ಆಕ್ಷನ್ ನೋಡಿದ್ರೆ ಬ್ಯಾಟ್ಸ್ಮನ್ ತಲೆ ಕೆಡಿಸೋದು ಗ್ಯಾರಂಟಿ ಈತ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರು ಈ ಉಸ್ಮಾನ್ ತಾರೀಖ್? ಈತನ ವಿರುದ್ಧದ ಭಾರತದ ಗೇಮ್ ಪ್ಲಾನ್ ಹೇಗಿರಬೇಕು? ಮಳೆ ಬಂದ್ರೆ ಏನಾಗುತ್ತೆ? ಪಿಚ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಎಲ್ಲವನ್ನ ಪಿನ್ ಟು ಪಿನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮಳೆ ರಾಯನೇ ರಿಯಲ್ ವಿಲನ್. ಸ್ನೇಹಿತರೆ, ಪಾಕಿಸ್ತಾನ ಮ್ಯಾಚ್ ಆಡೋಕೆ ಒಪ್ಪಿರಬಹುದು, ಆದ್ರೆ ಆಡ್ಸೋಕೆ ಪ್ರಕೃತಿ ಒಪ್ಬೇಕಲ್ವಾ? ಈಗಿನ ನ್ಯೂಸ್ ಏನು ಅಂದ್ರೆ, ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಮೇಲೆ ಕಾರ್ಮೋಡ ಕವಿದಿದೆ. ಲಭ್ಯವಾಗಿರೋ ಲೇಟೆಸ್ಟ್ ವೆದರ್ ರಿಪೋರ್ಟ್ ಪ್ರಕಾರ ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ, ಅಂದ್ರೆ ಮ್ಯಾಚ್ ನಡೆಯೋ ಟೈಮ್ನಲ್ಲಿ ಆಕಾಶದಲ್ಲಿ 70ರಿಂದ 100% ಮೋಡಗಳು ತುಂಬಿರ್ತವೆ. ಆದ್ರೆ ಗುಡ್ ನ್ಯೂಸ್ ಏನು ಅಂದ್ರೆ, ಮಳೆ ಬರೋ ಸಾಧ್ಯತೆ ಸದ್ಯಕ್ಕೆ ಕಮ್ಮಿ ಇದೆ. ಮೋಡಗಳು ಬಂದು ನಿಂತಿರ್ತಾವಂತೆ, ಚೆಲ್ಲಲ್ವಂತೆ ಕೆಳಗಡೆ. ರಿಪೋರ್ಟ್ಸ್ ಪ್ರಕಾರ ಮಳೆಯ ಸಂಭಾವ್ಯತೆ ಕೇವಲ 4ರಿಂದ 25% ಮಾತ್ರ. ಸೊ ಮ್ಯಾಚ್ ವಾಶ್ಔಟ್ ಎಲ್ಲ ಆಗೋ ಚಾನ್ಸಸ್ ತುಂಬಾನೇ ಕಮ್ಮಿ. ಆದರೆ ಸಂಜೆ ಹೊತ್ತಿಗೆ ಸಣ್ಣದಾಗಿ ತುಂತುರು ಮಳೆ ಬಂದರೂ ಕೂಡ ಮ್ಯಾಚ್ಗೆ ಅಡಚಣೆ ಆಗ್ಬೋದು. ಸೊ DLS ಅಂದ್ರೆ ಡಕ್ವರ್ತ್ ಲೂಯಿಸ್ ನಿಯಮ ಬರೋ ಚಾನ್ಸಸ್ ಕೂಡ ಇರುತ್ತೆ. ಒಂದು ವೇಳೆ ಮ್ಯಾಚ್ ರದ್ದಾಗಿ 1 ಪಾಯಿಂಟ್ ಸಿಕ್ಕರೆ ಯಾರಿಗೆ ಲಾಭ? ಖಂಡಿತವಾಗ್ಲೂ ಪಾಕಿಸ್ತಾನಕ್ಕೆ ಲಾಭ ಮತ್ತು ಇಂಡಿಯಾಗೆ ಲಾಸ್. ಯಾಕಂದ್ರೆ ಫಾರ್ಮ್ ಪ್ರಕಾರ ನೋಡಿದ್ರೆ ಇಂಡಿಯಾ ಪಾಕಿಸ್ತಾನವನ್ನ ಪೂರ್ತಿ ಪುಡಿಗಟ್ಟುವ ಎಲ್ಲ ಲಕ್ಷಣ ಇದೆ ಇದುವರೆಗೂ ಆಡಿರೋದು ನೋಡಿದ್ರೆ. ಈಗೇನು ಆ ಮಿಸ್ಟ್ರಿ ಸ್ಪಿನ್ನರ್ ಬಗ್ಗೆ ಆಮೇಲೆ ನಾವು ಮಾತಾಡ್ತೀವಿ. ಬಿಟ್ಟು ಗೆದ್ರೆ 2 ಪಾಯಿಂಟ್ ಸಿಗ್ತಾಯಿತ್ತು ಭಾರತಕ್ಕೆ. ಮಳೆ ಬಂದರೆ ಶೇರ್ ಮಾಡಿಕೊಂಡು ಒಂದೊಂದು ಪಾಯಿಂಟ್ನ ಸುಮ್ಮನಾಗಬೇಕಾಗತ್ತೆ. ಇಲ್ಲಿ ಗಮನಿಸಬೇಕಾದ ಮೇನ್ ಪಾಯಿಂಟ್ ಒಂದಿದೆ. ಇದು ಸ್ಪಿನ್ ಫ್ರೆಂಡ್ಲಿ ಮೈದಾನ ಆಗಿದ್ರೂ ಕೂಡ ಆಕಾಶದಲ್ಲಿ ಮೋಡ ಇದ್ದಾಗ ಏನಾಗುತ್ತೆ, ಬಾಲ್ ಸ್ವಲ್ಪ ಸ್ವಿಂಗ್ ಆಗೋಕೆ ಶುರುವಾಗುತ್ತೆ. ಇದು ಫಾಸ್ಟ್ ಬೌಲರ್ಗಳಿಗೆ ಖುಷಿ ಕೊಡುತ್ತೆ. ಶಾಹಿನ್ ಶಾ ಅಫ್ರಿದಿ ಪಾಕಿಸ್ತಾನ ಸೈಡ್ನಲ್ಲಿ, ನಮ್ಮ ಕಡೆ ಜಸ್ವೀರ್ ಬೂಮ್ರಾ, ಇವ್ರ ಕೈಗೆ ಬಾಲ್ ಸಿಕ್ಕರೆ ಆರಂಭದ ಓವರ್ಗಳಲ್ಲಿ ಬೆಂಕಿ ಉಗುಳ್ತಾರೆ. ಹಾಗಾಗಿ ನಾಳೆ ಟಾಸ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಪಾಕ್ ತಂದಿರೋ ಮಿಸ್ಟರಿ ಅಸ್ತ್ರ ಯಾರಿದು? ಉಸ್ಮಾನ್ ತಾರೀಖ್. ವೆದರ್ ಸೈಡ್ ಇಡೋಣ. ಈಗ ಟೀಮ್ ಇಂಡಿಯಾಗೆ ಅಸಲಿ ತಲೆನೋವು ತಂದಿರೋದು ಯಾರು ಗೊತ್ತಾ? ಒಬ್ಬ ಸ್ಪಿನ್ನರ್, ಹೆಸರು ಉಸ್ಮಾನ್ ತಾರೀಖ್. ಪಾಕಿಸ್ತಾನ ಟೀಮ್ ಈತನನ್ನ ತಮ್ಮ ಟ್ರಂಪ್ ಕಾರ್ಡ್ ಅಥವಾ ಬ್ರಹ್ಮಾಸ್ತ್ರ ಅಂತ ಕರೀತಾ ಇದ್ದಾರೆ. ಅಷ್ಟಕ್ಕೂ ಈತನಲ್ಲಿ ಅಂಥದ್ದು ಏನಿದೆ? ನೀವೊಮ್ಮೆ ಈತನ ಬೌಲಿಂಗ್ ಆಕ್ಷನ್ ಗಮನಿಸಬೇಕು. ಓಡ್ ಬರ್ತಾರೆ, ಬಾಲ್ ರಿಲೀಸ್ ಮಾಡೋ ಜಸ್ಟ್ ಮುಂಚೆ ಒಂದು ಕ್ಷಣ ಸ್ಟ್ಯಾಚು ತರ ನಿಂತ್ಕೊಂಡು ಆಮೇಲೆ ಬಾಲನ್ನು ರಿಲೀಸ್ ಮಾಡ್ತಾರೆ. ಇದು ಯಾವ ಸ್ಟೈಲ್? ಇದು ಗಲ್ಲಿ ಕ್ರಿಕೆಟ್ ಬಾಲಿಂಗ್ ಅಂತ ನೀವು ಅನ್ಕೋಬಹುದು. ಆದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬ್ಯಾಟ್ಸ್ಮನ್ ಏಕಾಗ್ರತೆಯನ್ನು ಹಾಳು ಮಾಡುತ್ತೆ. ಯಾಕಂದ್ರೆ ಬ್ಯಾಟ್ಸ್ಮನ್ ಒಂದು ರಿದಮ್ನಲ್ಲಿ ಬಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಸಡನ್ ಆಗಿ ನಿಂತರೆ ಹಾಕೋ ಅಂತ ಮನಸ್ಸು ಹೇಳೋಕೆ ಶುರು ಮಾಡುತ್ತೆ. USA ವಿರುದ್ಧ ನಡೆದ ಮ್ಯಾಚ್ನಲ್ಲಿ ಇದೇ ಟ್ರಿಕ್ ಯೂಸ್ ಮಾಡಿ 3 ವಿಕೆಟ್ ಕಿತ್ತಿದ್ರು ಈತ. ಅದರಲ್ಲೂ ಹ್ಯಾಟ್ರಿಕ್ ತೆಗೆಯೋ ರೇಂಜ್ಗೆ ಹೋಗಿದ್ರು. ಕ್ರಿಕೆಟ್ ಪಂಡಿತರು, ಎಕ್ಸ್ಪರ್ಟ್ಸ್ ಈತನ ಈ ಆಕ್ಷನ್ ನೋಡಿ ಶಾಕ್ ಆಗಿದ್ರು. ಕೆಲವರದು ಇಲ್ಲೀಗಲ್ ಅಥವಾ ಚಕ್ಕಿಂಗ್, ಎಸಿತಾ ಇರೋದು ಥ್ರೋ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು. ಬಾಲಿಂಗ್ ಮಾಡುವಾಗ ಕ್ಲೀನ್ ಬಾಲಿಂಗ್ ರೊಟೇಷನ್ ಇಲ್ಲದೆ ನಾಯಿ ಕಲ್ಲಡಿಬೇಕಾದ್ರೆ ಈ ಸ್ವಿಂಗ್ ಆಕ್ಷನ್ ಏನಾಗುತ್ತೆ, ಆ ರೀತಿ ಮಡಚೋ ರೀತಿ ಚಕ್ಕಿಂಗ್ ನಿಯಮ ಬಾಹಿರ ಅಂತ ಹೇಳಿ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ 2 ಬಾರಿ ತನ್ನ ಮೇಲೆ ಕಂಪ್ಲೇಂಟ್ ಕೊಡಲಾಗಿತ್ತು, ಪಾಕಿಸ್ತಾನ ಲೀಗ್ ಒಳಗಡೆನೆ. ಆದ್ರೆ ICC ಟೆಸ್ಟ್ ಮಾಡಿದಾಗ ಇದನ್ನ ಆಕ್ಷನ್ ಲೀಗಲ್ ಇದೆ, ಇದರಲ್ಲಿ ಯಾವುದೇ ಮೋಸ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ನನಗೆ ಹುಡ್ತಲೆ ಆಗಿದೆ, ನನಗೆ 2 ಮೊಣಕೈ ಇದೆ, ಡಬಲ್ ಜಾಯಿಂಟೆಡ್ ಇದೆ, ನಂದು ಬಯಾಲಜಿಕಲ್ ಇಶ್ಯೂ ಇದು ಅಂತ ತಾರೀಖ್ ಪ್ರೂವ್ ಮಾಡಿದ್ದಾರೆ. ಹಾಗಿದ್ರು ಒಂದು ವೇಳೆ ಅದನ್ನೇ ಬಳಸ್ಕೊಂಡು ಇನ್ನೊಂಚೂರು ಅಡ್ಡ ಬಿಸಾಕ್ತೀನಿ ಅಂತ ಹೇಳಿ ಟ್ರೈ ಮಾಡಿದ್ರೆ ಮಧ್ಯೆ ಒಂದೊಂದು ಬಾಲ್ನ ಕಂಪ್ಲೇಂಟ್ ಮಾಡ್ಬೋದು. ಆದರೆ ಮ್ಯಾಚ್ ನಡೀತಿರುವಾಗ ಅಂಪೈರ್ ಈತನನ್ನ ತಡೆಯೋ ಹಾಗಿಲ್ಲ. ಮ್ಯಾಚ್ ಮುಗಿದ ಮೇಲೆ ಬೇಕಿದ್ರೆ ಇವರ ಆಕ್ಷನ್ ಸರಿ ಇಲ್ಲ ಅಂತ ರಿಪೋರ್ಟ್ ಮಾಡ್ಬೋದು. ಸೊ ನಮ್ಮ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಅಥವಾ ಹಾರ್ದಿಕ್ ಪಾಂಡ್ಯ ಈ ವಿಚಿತ್ರ ಬೌಲಿಂಗ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಈತನ ಪಾಸ್ ಟೆಕ್ನಿಕ್ನ ಹೇಗೆ ಬ್ರೇಕ್ ಮಾಡ್ತಾರೆ ಅನ್ನೋದೇ ಈಗಿರೋ ಕುತೂಹಲ. ತರ ಮೈಂಡ್ ಗೇಮ್ ಇದು. ಬ್ಯಾಟ್ಸ್ಮನ್ ನ ಕನ್ಫ್ಯೂಸ್ ಮಾಡಿ ವಿಕೆಟ್ ತೆಗೆಯೋ ತಂತ್ರ. ಕೊಲಂಬೋ ಪಿಚ್ ಸೀಕ್ರೆಟ್ ಏನು? ಬ್ಯಾಟಿಂಗಾ ಬೌಲಿಂಗಾ? ಈಗ ಯುದ್ಧ ಭೂಮಿ ಅಂದ್ರೆ ಪಿಚ್ ಬಗ್ಗೆ ಮಾತಾಡೋಣ. ಆರ್ ಪ್ರೇಮದಾಸ ಸ್ಟೇಡಿಯಂ ಯಾವತ್ತೂ ಬ್ಯಾಟ್ಸ್ಮನ್ಗಳ ಸ್ವರ್ಗ ಅಲ್ವೇ ಅಲ್ಲ. ಇಲ್ಲಿನ T20 ರೆಕಾರ್ಡ್ಸ್ ನೋಡಿದ್ರೆ ಶಾಕ್ ಆಗ್ತೀರಾ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವರ ಸರಾಸರಿ ಸ್ಕೋರ್ ಕೇವಲ 143. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಅದು ಇನ್ನೂ ಕಮ್ಮಿ, 128 ರನ್ ಅಷ್ಟೇ. ಮೊನ್ನೆ ಇದೇ ಗ್ರೌಂಡ್ ನಲ್ಲಿ ಜಿಂಬಾಬ್ವೆ ಟೀಮ್ ಆಸ್ಟ್ರೇಲಿಯಾಗೆ ಶಾಕ್ ಕೊಟ್ಟಿತ್ತು. ಆಸ್ಟ್ರೇಲಿಯಾದ ದೈತ್ಯ ಬ್ಯಾಟ್ಸ್ಮನ್ಗಳು ಸ್ಪಿನ್ ಬಲೆಗೆ ಬಿದ್ದು ಒದ್ದಾಡಿದ್ರು.
ಅಂದರೆ ಇದು ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಪಿಚ್ ಸ್ಲೋ ಇರುತ್ತೆ, ಬಾಲ್ ಬ್ಯಾಟಿಗೆ ಬರೋದು ಕಷ್ಟ. ಆರಂಭದ ಓವರ್ಗಳಲ್ಲಿ ಬ್ಯಾಟಿಂಗ್ ಮಾಡೋದು ಸ್ವಲ್ಪ ಈಸಿ ಇರಬಹುದು. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಮೂವರು ಟ್ರಿಪಲ್ ಸ್ಪಿನ್ನರ್ಸ್ ನಮ್ಮ ಟ್ರಂಪ್ ಕಾರ್ಡ್. ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ಸ್ಪಿನ್ಗೆ ಪರದಾಡ್ತಾರೆ, ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅಷ್ಟೇ ಅಪಾಯ ನಮಗೂ ಕೂಡ ಇರುತ್ತೆ, ಯಾಕಂದರೆ ಪಾಕ್ ಟೀಮ್ನಲ್ಲಿ 5 ಸ್ಪಿನ್ನರ್ಸ್ ಇದ್ದಾರೆ. ಜೊತೆಗೆ ಗೇಮ್ ಆಗ್ತಾ ಆಗ್ತಾ ಪಿಚ್ ನಿಧಾನಕ್ಕೆ ಸ್ಪಿನ್ನರ್ಗಳಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡುತ್ತೆ. ಆದರೆ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಇದೆ, ಅದೇ ಇಬ್ಬನಿ ಅಥವಾ ಡ್ಯೂ ಫ್ಯಾಕ್ಟರ್. ಕೊಲಂಬೋ ಸಮುದ್ರದ ಪಕ್ಕ ಇರೋದ್ರಿಂದ ಹ್ಯೂಮಿಡಿಟಿ ಅಂದರೆ ತೇವಾಂಶ 80% ಇರುತ್ತೆ. ರಾತ್ರಿ ಆಗ್ತಿದ್ದ ಹಾಗೆ ಮೈದಾನದಲ್ಲಿ ಇಬ್ಬನಿ ಬೀಳೋಕೆ ಶುರುವಾಗುತ್ತೆ. ಈ ಇಬ್ಬನಿ ಇದೆಯಲ್ಲ, ಮ್ಯಾಚ್ ಹೋಗ್ತಾ ಹೋಗ್ತಾ ಪಿಚ್ಚೇ ನೆರವು ಕೊಡೋಕೆ ಶುರು ಮಾಡುತ್ತೆ ಅಂತ ಹೇಳಿದ್ವಲ್ಲ, ಆದರೆ ಆ ನೆರವನ್ನು ಇಬ್ಬನಿ ಬಂದು ಕಿತ್ಕೊಂಡು ಬಿಡುತ್ತೆ ಸ್ಪಿನ್ನರ್ಗಳಿಂದ. ಸ್ಪಿನ್ನರ್ಗಳು ಬಾಲನ್ನು ಅವರು ಆಡಿಸ್ಬೇಕಲ್ಲ, ಅವರು ಡ್ರಿಫ್ಟ್ ಮಾಡಬೇಕು, ಸ್ಲೈಡ್ ಮಾಡಬೇಕು, ಸ್ಪಿನ್ ಮಾಡಬೇಕು, ಗುಗ್ಲಿ ಹಾಕಬೇಕು. ಆದರೆ ಇದೆಲ್ಲ ಮಾಡೋಕ್ಕೆ ಬಾಲ್ನ ಗ್ರಿಪ್ ಮಾಡಿ ಆ ಕಡೆ ಟರ್ನ್ ಮಾಡಬೇಕು. ಆದರೆ ಗ್ರಿಪ್ಪೇ ಮಾಡೋಕ್ಕಾಗಿಲ್ಲ ಅಂದರೆ ಪದೇ ಇಬ್ಬನಿ ಆ ಬಾಲ್ನ ವೆಟ್ ಮಾಡಿ ಕೈಯಿಂದ ಸ್ಲಿಪ್ಪಾಗಿ ಜಾರ್ಕೊಂಡು ಹೋಗ್ತಾ ಇದ್ರೆ ಬ್ಯಾಟ್ಸ್ಮನ್ಗಳು ಹಾಕ್ಕೊಂಡು ಚೆನ್ನಾಗಿ ಚಚ್ಚಿಬಿಡ್ತಾರೆ. ಬ್ಯಾಟಿಗೆ ಬರ್ತಾ ಇರುತ್ತೆ ಈಸಿಯಾಗಿ ಬಾಲ್ ಅವಾಗ, ಯಾಕಂದರೆ ಬಾಲ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಇಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ಕಣ್ಣು ಮುಚ್ಚಿಕೊಂಡು ಚೇಸಿಂಗ್ ಅಂದರೆ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೆಕೆಂಡ್ ಹಾಫ್ನಲ್ಲಿ ಬಾಲರ್ಗಳ ಕೈಯಲ್ಲಿ ಬಾಲ್ ಜಾರ್ತಿರ್ಬೇಕಾದ್ರೆ ಫೀಲ್ಡರ್ಗಳು ಫೀಲ್ಡಿಂಗ್ ಮಾಡಿ ಬಾಲ್ ಹಿಡಿಯೋಕೆ ಒದ್ದಾಡ್ತಿರ್ಬೇಕಾದ್ರೆ ಆರಾಮಾಗಿ ಬ್ಯಾಟಿಂಗ್ ಮಾಡೋಣ ಅಂತ. ಟೀಮ್ ಇಂಡಿಯಾ ಬಲಾಬಲ. ಟೀಮ್ ಇಂಡಿಯಾ ಸದ್ಯಕ್ಕೆ ಸಖತ್ ಕಾನ್ಫಿಡೆನ್ಸ್ನಲ್ಲಿದೆ. ಮೊನ್ನೆ ತಾನೇ ನಮೀಬಿಯಾ ವಿರುದ್ಧ ಬರೋಬ್ಬರಿ 93 ರನ್ಗಳ ಗೆಲುವನ್ನು ದಾಖಲಿಸಿದೆ. ಆ ಮ್ಯಾಚ್ನಲ್ಲಿ ಹೈಲೈಟ್ ಆಗಿದ್ದು ಹಾರ್ದಿಕ್ ಪಾಂಡ್ಯ. ಬ್ಯಾಟಿಂಗ್ನಲ್ಲಿ ಹಾಫ್ ಸೆಂಚುರಿ, ಬೌಲಿಂಗ್ನಲ್ಲಿ 2 ವಿಕೆಟ್. ಹಾರ್ದಿಕ್ ಫಾರ್ಮ್ಗೆ ಬಂದಿರೋದು ಇಂಡಿಯಾಗೆ ಆನೆ ಬಲ ಬಂದಂಗಾಗಿದೆ. ನಿಜ ಹೇಳಬೇಕಂದ್ರೆ ಈ ಇಡೀ ಇಂಡಿಯನ್ ಟೀಮ್ನಲ್ಲಿ ಪಾಕಿಸ್ತಾನ ವಿರುದ್ಧ ಆಡೋದನ್ನು ಹಾರ್ದಿಕ್ ಪಾಂಡ್ಯಗಿಂತ ಹೆಚ್ಚು ಯಾರೂ ಎಂಜಾಯ್ ಮಾಡಲ್ಲ ಅನಿಸುತ್ತೆ. ಅವರ ರೆಕಾರ್ಡ್ಸೇ ಆಗಿದೆ. ಅವರ ಓವರ್ ಆಲ್ T20 ಕರಿಯರ್ಗಿಂತ ಪಾಕಿಸ್ತಾನ ವಿರುದ್ಧದ ಬೌಲಿಂಗ್ ಆವರೇಜ್ ಮತ್ತು ಸ್ಟ್ರೈಕ್ ರೇಟ್ 2 ಬೆಸ್ಟ್ ಇದೆ. ಇತ್ತೀಚೆಗೆ ಬಾಬರ್ ಅಜಮ್, ಸೈಮ್ ಅಯೂಬ್ ಮತ್ತು ಫಖರ್ ಜಮಾನ್ ವಿಕೆಟ್ ಹಾರ್ದಿಕ್ ಪಾಲಾಗಿದೆ. ಬರೀ ಬೌಲಿಂಗ್ ಅಷ್ಟೇ ಅಲ್ಲ, 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಸೋಲುವ ಮ್ಯಾಚ್ನಲ್ಲೂ ಅವರು ಸಿಡಿಸಿದ ಆ 43 ಬಾಲ್ನ 76 ರನ್ಗಳನ್ನು ಯಾವ ಕ್ರಿಕೆಟ್ ಫ್ಯಾನ್ ಕೂಡ ಮರೆಯೋ ಹಾಗಿಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಅಲ್ಟಿಮೇಟ್ ಲಕ್ಸುರಿ ಪ್ಲೇಯರ್. ಅತ್ತ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತಮ್ಮ ಟ್ರೇಡ್ ಮಾರ್ಕ್ ಶಾಟ್ಗಳ ಮೂಲಕ ಇನ್ನೂ ನಾನು ರೆಡಿ ಇದ್ದೀನಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಬೌಲಿಂಗ್ನಲ್ಲೂ ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಬೆಂಕಿ ಉಗುಳ್ತಾ ಇದ್ದಾರೆ. ಹಾಗೆ ಫಸ್ಟ್ ಬೌಲಿಂಗ್ ಮಾಡಿದಾಗ ವರುಣ್ ಸ್ಪಿನ್ ಮ್ಯಾಜಿಕ್ ಕೂಡ ಈ ಪಿಚ್ ಮೇಲೆ ವರ್ಕ್ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ಕೊಲಂಬೋ ಪಿಚ್ ಸ್ಪಿನ್ಗೆ ಸಪೋರ್ಟ್ ಮಾಡೋದ್ರಿಂದ ಸ್ಕೈ ಮತ್ತು ಗಂಭೀರ್ ಒಂದು ಮೇಜರ್ ನಿರ್ಧಾರವನ್ನು ತಗೋಬಹುದು. ಅದೇನು ಅಂದರೆ ಒಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಆಡಿಸೋದು. ಇದಕ್ಕಾಗಿ ಹರ್ಷದೀಪ್ ಸಿಂಗ್ ಅವ್ರನ್ನ ಡ್ರಾಪ್ ಕೂಡ ಮಾಡಬಹುದು. ಅವ್ರ ಜಾಗಕ್ಕೆ ಕುಲ್ದೀಪ್ ಯಾದವ್ ಎಂಟ್ರಿ ಕೊಡ್ಬೋದು. ಇದು ರಿಸ್ಕಿ ಅನಿಸಿದ್ರು ಕೂಡ ಅಲ್ಲಿನ ಕಂಡೀಷನ್ಸ್ಗೆ ಇದು ಸರಿಯಾದ ನಡೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಒಟ್ಟಲ್ಲಿ ಟೀಮ್ ಇಂಡಿಯಾ ಸ್ಟ್ರಾಂಗ್ ಇದೆ, ಆದರೆ ಸ್ಪಿನ್ ವಿಭಾಗದಲ್ಲಿ ಈ ಬದಲಾವಣೆ ಮ್ಯಾಚನ್ನು ಡಿಸೈಡ್ ಮಾಡಬಹುದು. ಆದರೆ ಒಂದು ಚಿಕ್ಕ ಹೆಡ್ಏಕ್ ಇದೆ, ಅದೇ ಓಪನಿಂಗ್ ಸ್ಲಾಟ್. ಅಭಿಷೇಕ್ ಶರ್ಮಾ ಹೊಟ್ಟೆ ನೋವಿನಿಂದ ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ. ರಿಕವರ್ ಆಗಿದಾರಾ ಇಲ್ವಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಅತ್ತ ಸಂಜು ಸ್ಯಾಮ್ಸನ್ ಕೂಡ 1 ವರ್ಷದಿಂದ ಅಷ್ಟೊಂದು ಫಾರ್ಮ್ನಲ್ಲಿ ಇಲ್ಲ. ಹೀಗಾಗಿ ಓಪನಿಂಗ್ ಕಾಂಬಿನೇಷನ್ ಇನ್ನೂ ಪೂರ್ತಿಯಾಗಿ ಸೆಟ್ ಆದಂಗೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನದ ಶಾಹೀನ್ ಶಾ ಅಫ್ರಿದಿ ಇರುವುದೇ ಹೊಸ ಬಾಲ್ನಲ್ಲಿ ವಿಕೆಟ್ ತೆಗೆಯೋಕೆ. ಆರಂಭದಲ್ಲೇ ವಿಕೆಟ್ ಬಿದ್ದರೆ ಮಿಡಲ್ ಆರ್ಡರ್ ಮೇಲೆ ಪ್ರೆಷರ್ ಬೀಳುತ್ತೆ. ಅದರಲ್ಲೂ ಕೂಡ ಡೆತ್ ಓವರ್ಗಳಲ್ಲಿ ಇಬ್ಬನಿ ಬಿದ್ದಾಗ ನಮ್ಮ ಬೌಲರ್ಸ್ ಹೇಗೆ ಕಂಟ್ರೋಲ್ ಮಾಡ್ತಾರೋ ನೋಡಬೇಕು. ಒಂದು ವೇಳೆ ಸೆಕೆಂಡ್ ಬೌಲಿಂಗ್ ಮಾಡೋ ಪರಿಸ್ಥಿತಿ ನಮಗೆ ಬಂತು ಅಂತ ಹೇಳಿದ್ರೆ. ಒಟ್ಟಲ್ಲಿ ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗಿದೆ, ಆದರೆ ಆರಂಭಿಕ ಆಘಾತ ತಪ್ಪಿಸ್ಕೋಬೇಕು ಅಷ್ಟೇ. ಪಾಕ್ ಪ್ಲಾನ್ ಏನು? ಪಾಕಿಸ್ತಾನ ನೆದರ್ಲ್ಯಾಂಡ್ಸ್ ಮತ್ತು USA ವಿರುದ್ಧ ಗೆದ್ದು ಫಾರ್ಮ್ ತೋರಿಸಿದ್ದಾರೆ. USA ವಿರುದ್ಧದ ಮ್ಯಾಚ್ನಲ್ಲಿ ಬಾಬರ್ ಅಜಮ್ 46 ರನ್ ಹೊಡೆದು ಇನ್ನೂ ಬದುಕಿದ್ದೀನಿ ಕಂಡ್ರು ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ಅಸಲಿ ಟ್ರಂಪ್ ಕಾರ್ಡ್ ಇರೋದು ಬಾಬರ್ ಅಜಮ್ ಅಲ್ಲದು ಸಾಹಿಬ್ ಜಾದಾ ಫರ್ಹಾನ್. ಇತ್ತೀಚೆಗೆ ನಡೆದ ಏಷ್ಯಾ ಕಪ್ ಹಾಗೂ ಇನ್ನಿತರ ಸೀರೀಸ್ ಸೇರಿ ಇಂಡಿಯಾ ವಿರುದ್ಧ ಆಡಿದ 3 ಮ್ಯಾಚ್ಗಳಲ್ಲಿ ಇವರು ಅಬ್ಬರಿಸಿದ್ದಾರೆ. ಮೊದಲ ಮ್ಯಾಚ್ನಲ್ಲಿ 40, ಆಮೇಲೆ 2 ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಶಾಕಿಂಗ್ ಏನು ಅಂದರೆ ಜಗತ್ತಿನ ಬೆಸ್ಟ್ ಬೌಲರ್ ಜಸ್ಪ್ರೀತ್ ಬೂಮ್ರಾಗೆ ಅವರು ಚೆನ್ನಾಗಿ ಆಡಿದ್ರು. ಬೂಮ್ರಾ ವಿರುದ್ಧ ಈ ಜಾದೆ ಸ್ಟ್ರೈಕ್ ರೇಟ್ ಬರೋಬ್ಬರಿ 150 ಇದೆ. ಹಾಗೆ ಬೂಮ್ರಾ ಬೌಲಿಂಗ್ನಲ್ಲಿ ಒಂದ್ಸಲನೂ ಔಟ್ ಆಗಿಲ್ಲ ಇವರು. ಅಷ್ಟು ಮಾತ್ರ ಅಲ್ಲ, T20 ಇತಿಹಾಸದಲ್ಲಿ ಬೂಮ್ರಾಗೆ ಅತಿ ಹೆಚ್ಚು 3 ಸಿಕ್ಸರ್ ಹೊಡೆದಿರೋ ಬ್ಯಾಟ್ಸ್ಮನ್ ಇವರೇನೆ. ಹೀಗಾಗಿ ಟೀಮ್ ಇಂಡಿಯಾ ಬೂಮ್ರಾ ಮೇಲೆ ಡಿಪೆಂಡ್ ಆಗಿದ್ರೆ ಪಾಕಿಸ್ತಾನ ಫರ್ಹಾನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಫರ್ಹಾನ್ ವರ್ಸಸ್ ಬೂಮ್ರಾ ಬ್ಯಾಟಲ್ ಮ್ಯಾಚ್ನ ಹೈಲೈಟ್ ಆಗೋದ್ರಲ್ಲಿ ಡೌಟೇ ಬೇಡ. ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಲೀಡರ್ಶಿಪ್ನಲ್ಲಿ.
ಆದ್ರೆ ಅವರ ಮೇನ್ ಶಕ್ತಿ ಇರೋದೇ ಬೌಲಿಂಗ್ ನಲ್ಲಿ. 5 ಸ್ಪಿನ್ನರ್ಸ್ ಇದ್ದಾರೆ, ಇದರಲ್ಲಿ 2 ಮಿಸ್ಟ್ರಿ ಸ್ಪಿನ್ನರ್ಸ್. ಸೊ ಪಾಕಿಸ್ತಾನದ ಗೇಮ್ ಪ್ಲಾನ್ ಸಿಂಪಲ್ ಇರುತ್ತೆ ಸ್ನೇಹಿತರೆ. ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ನ ಬೇಗ ಔಟ್ ಮಾಡೋದು, ಸ್ಪಿನ್ ಬಲಗೆ ಬೀಳಿಸೋಕೆ ಪ್ರಯತ್ನ ಪಡೋದು. ಇತಿಹಾಸ ಯಾರ ಪರ, ಗೆಲುವು ಯಾರಿಗೆ? ಇಲ್ಲಿ ಭಾರತದ ದರ್ಬಾರ್. T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ 2 ಟೀಮ್ಗಳು 8 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ಭಾರತ 7 ಸಲ ಗೆದ್ದಿದೆ. ಪಾಕ್ ಗೆದ್ದಿರುವುದು ಒಂದೇ ಒಂದ್ಸಲ 2021ರಲ್ಲಿ. ಆನ್ ಫೀಲ್ಡ್ ಲೆಕ್ಕಾಚಾರ ನೋಡಿದ್ರೆ ಟೀಮ್ ಇಂಡಿಯಾಗೆ ಬರೀ ಕ್ರಿಕೆಟಿಂಗ್ ಸ್ಕಿಲ್ಸ್ ಅಷ್ಟೇ ಅಲ್ಲ, ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಕೂಡ ಇದೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ಹ್ಯಾಟ್ರಿಕ್ ಗೆಲುವು ಸುಮ್ಮನೆ ಬಂದಿಲ್ಲ. ಅದೊಂದು ಪರ್ಫೆಕ್ಟ್ ಸ್ಕ್ರಿಪ್ಟ್. ಒಂದು ಮ್ಯಾಚ್ನಲ್ಲಿ ಬೌಲಿಂಗ್ ಮೂಲಕ, ಇನ್ನೊಂದರಲ್ಲಿ ಬ್ಯಾಟಿಂಗ್ ಮೂಲಕ ಮತ್ತು ಫೈನಲ್ನಲ್ಲಿ ಮೈಂಡ್ ಗೇಮ್ ಮೂಲಕ ಪಾಕಿಸ್ತಾನವನ್ನು ಹೊಡೆದುಹಾಕಿತು ಭಾರತ. ಪಾಕಿಸ್ತಾನದ ಹಳೆಯ ಗಾಯ ಮಾಸೋ ಮುನ್ನವೇ ಮತ್ತೆ ಹೊಸ ಗಾಯಗಳಾಗ್ತಿವೆ. ಈಗ ಭಾನುವಾರದ ರಸಸಂಜೆಯಲ್ಲಿ ಈವ್ನಿಂಗ್ ಉಪ್ಪು ಹಾಕೋ ಸಂದರ್ಭ ಗಾಯಕ್ಕೆ. ಸೋಲಿನ ಸುಳಿಯಿಂದ ಹೊರಗೆ ಬರೋಕವರಿಗೆ ದಾರಿನೇ ಬಿಡಬಾರ್ದು ಅನ್ನೋದು ಭಾರತದ ಲೆಕ್ಕಾಚಾರ. ಅವರು ಕೂಡ ಹೆದರ್ಕೊಂಡೇ ಬರ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಆಡಲ್ಲ ಅಂತಾನೆ ನಾಟಕ ಮಾಡಿದ್ರು. ನಮ್ಮ ಟಾಪ್ ಆರ್ಡರ್ ವಿಧ್ವಂಸಕವಾಗಿದೆ. ಅದರಲ್ಲಿ ಟಾಪ್ ಆರ್ಡರ್ನಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಹೆಂಗೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ರೀಸೆಂಟ್ ಅವರ ಮ್ಯಾಚ್ನ ಹೈಲೈಟ್ಸ್ ನೋಡಿದ್ರೆ ಸಾಕು, ನಿದ್ರೆ ಬರೋದಿಲ್ಲ. ಮಿಡಲ್ ಆರ್ಡರ್ ಬಂಡೆ ಥರ ಇದೆ. ಸ್ಪಿನ್ ವಿಭಾಗದಲ್ಲಿ ವರ್ಲ್ಡ್ ಕ್ಲಾಸ್ ವೆರೈಟಿ ಇದೆ. ಫಾಸ್ಟ್ ಬೌಲಿಂಗ್ ಅಂತ ಬಂದರೆ ಅಲ್ಲಿ ಸಾಕ್ಷಾತ್ ಬ್ರಹ್ಮೋಸ್ ಬೂಮ್ರಾ ಇದ್ದಾರೆ. ಒಟ್ಟಾರೆ ಟೀಮ್ ಇಂಡಿಯಾದಲ್ಲಿ ತಪ್ಪು ಹುಡುಕೋಕೆ ಭೂತಗನ್ನಡಿ ಇಟ್ಕೊಂಡು ಹೋದ್ರು ಕೂಡ ಅಷ್ಟು ಸಿಗಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ T20 ಸ್ಕ್ವಾಡ್. ಆದ್ರೆ ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಅನ್ಸರ್ಟನಿಟಿ. ಆ ದಿನ ಯಾವ ಟೀಮ್ ಚೆನ್ನಾಗಿ ಆಡುತ್ತೋ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಆಟಗಾರ ಮ್ಯಾಚ್ ಅನ್ನ ಚೇಂಜ್ ಮಾಡಬಹುದು. T20ಯಲ್ಲಿ ಚಿಕ್ಕ ಫಾರ್ಮ್ಯಾಟ್ ಆಗಿರೋದ್ರಿಂದ ಅರ್ಧ ಗಂಟೆಲಿ ಮ್ಯಾಚ್ ಚೇಂಜ್ ಆಗ್ಬಿಡ್ಬೋದು. ನಿರ್ಣಾಯಕ ಹಂತದಲ್ಲಿ 1 ಓವರ್ ಕೂಡ ಮ್ಯಾಚ್ ಅನ್ನ ಚೇಂಜ್ ಮಾಡಿ ಬಿಸಾಕ್ ಬಿಡ್ಬೋದು. 20-25 ರನ್ ಹೊಡಿತಾರೆ ಈಗ ಈಸಿಯಾಗಿ ಒಂದೊಂದು ಓವರ್ನಲ್ಲಿ. ಸೊ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ಹಾಗಾಗಿ ಇಷ್ಟೆಲ್ಲ ಹೈಪ್, ಎಮೋಷನ್ ನಡುವೆ ಒಂದು ಪ್ರಾಕ್ಟಿಕಲ್ ವಿಚಾರ ಹೇಳಬೇಕು. ಅದು ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರದಲ್ಲಿ ಈ ಮ್ಯಾಚ್ ರಿಸಲ್ಟ್ ಅಷ್ಟೇನು ಪರಿಣಾಮ ಬೀರಲ್ಲ. 2 ಟೀಮ್ಗಳು ಆಲ್ರೆಡಿ ಸಣ್ಣ ಟೀಮ್ಗಳ ವಿರುದ್ಧ ಗೆದ್ದು 2-0 ಲೀಡ್ನಲ್ಲಿವೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಯಾರೇ ಸೋತ್ರು ಯಾರೇ ಗೆದ್ರು ನೆಕ್ಸ್ಟ್ ರೌಂಡ್ಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್. ಸೋಲು ಟೂರ್ನಮೆಂಟ್ ಮೇಲೆ ದೊಡ್ಡ ಪರಿಣಾಮ ಉಂಟು ಮಾಡಲ್ಲ. ಆದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಅದು ಪಾಯಿಂಟ್ಸ್ಗೋಸ್ಕರ ಆಡೋದಲ್ಲ, ಅದು ಪ್ರೆಸ್ಟೀಜ್ಗೋಸ್ಕರ ಆಡೋದು. ಹೀಗಾಗಿ ಇದು ಟೂರ್ನಮೆಂಟ್ನ ಲೆಕ್ಕಾಚಾರವನ್ನ ಮೀರಿರೋ ಕಾದಾಟ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಹುಡುಗರು ಆ ಸ್ಟ್ಯಾಚ್ಯೂ ಬೌಲರ್ ಉಸ್ಮಾನ್ ತಾರಿಕ್ಗೆ ಸ್ಟ್ಯಾಚ್ಯೂನ ಮೂವ್ ಮಾಡಂಗೆ ಏನಾದ್ರು ಕೂಡ ಮಾಡ್ತಾರಾ? ಮಳೆರಾಯ ಸುಮ್ಮನಿರ್ತಾನ ಅಥವಾ ತನ್ನ ಆಟವನ್ನು ತೋರಿಸ್ತಾನ? ಎಲ್ಲದಕ್ಕೂ ವೆರಿ ಸೂನ್ ಉತ್ತರ ಸಿಗುತ್ತೆ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ಗೇಮ್ ಚೇಂಜರ್ ಯಾರಾಗ್ತಾರೆ ಈ ಮ್ಯಾಚ್ನಲ್ಲಿ? ಹಾರ್ದಿಕ್ ಪಾಂಡ್ಯನ, ಸೂರ್ಯಕುಮಾರ್ ಯಾದವ ಅಥವಾ ಬೌಲರ್ಸ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಹೈ ಕ್ವಾಲಿಟಿ ಕಾಂಟೆಂಟ್ ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತನೂ ಆಗುತ್ತೆ ಜಾಯಿನ್ ಆಗೋದ್ರಿಂದ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.